ಹಾಯ್ ಹಲೋ ಗೆಳೆಯರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಇದು ನಂದು ಫಸ್ಟ್ ವ್ಲಾಗ್ ಆಗಿದೆ. ಹಳ್ಳಿ ಜೀವನ ಅಂದರೆ ತುಂಬ ಕಷ್ಟದ ಜೀವನ. ಬೆಳೆನ ನಂಬ್ಕೊಂಡು ಮಳೆನ ನಂಬ್ಕೊಂಡು ನಾವು ಜೀವನ ನಡೆಸಬೇಕಾಗಿದೆ. ನೋಡಿ, ತೆಂಗಿಗೆ ಇವಾಗ ಒಳ್ಳೆ ರೇಟ್ ಬಂದಿದೆ ಗೆಳೆಯರೆ, ಕೊಬ್ಬರಿಗೆ. ಆದರೆ ತೆಂಗಿನ ಮರದಲ್ಲಿ ಕಾಯ ಇಲ್ಲ. ಇಂಥ ಪರಿಸ್ಥಿತಿ ನಮ್ಗೆ ಈಗ ಬಂದಿದೆ. ಬೆಳೆದ್ರೆ ಅದಕ್ಕೆ ಬೆಳೆ ರೇಟ್ ಸಿಗಲ್ಲ, ರೇಟ್ ಸಿಕ್ಕರೆ ಈಲ್ಡ್ ಇರಲ್ಲ. ಇಷ್ಟಿಷ್ಟುದ್ದ ತೆಂಗಿನ ಮರ ಇದ್ದಾವೆ, ಕಾಯಿ ಮಾತ್ರ ಇಲ್ಲ. ಕೊಬ್ಬರಿ ರೇಟ್ 18,000 ಆಗಿದೆ ಇವಾಗ. ನೋಡಿ, ಇಷ್ಟೇ ಹಳ್ಳಿ ಜೀವನ. ಇವು ಹೆಚ್ಚು ಕಮ್ಮಿ 50 ವರ್ಷದ ತೆಂಗಿನ ಗಿಡಗಳು. ಗಿಡದಿಂದ ಗಿಡಕ್ಕೆ 30 ಅಡಿ ಇದೆ. ಹಿಂಗೂ 30 ಅಡಿ, ಹಿಂಗೂ 30 ಅಡಿ. ನಾವು ಈಗ ಸದ್ಯಕ್ಕೆ ಇದರಲ್ಲಿ ಮಧ್ಯೆ ಅವರೇ ಹಾಕಿದ್ದೀವಿ. ನೋಡಿ, ಇದು ಅವರೇ ಹಿಂಗಿದೆ. ಇನ್ನು ಹಾಕಿ 1 ಮಂತ್ ಆಗಿದೆ ಅಷ್ಟೇ. ಇದು ಅವರೇನ ಏನಕ್ಕೆ ಹಾಕ್ತೀವಿ ತೋಟದಲ್ಲಿ ಅಂದರೆ, ಅವರೆಗಿಂದ ಜಾಸ್ತಿ ಹಸಿರೆಲೆ ಗೊಬ್ಬರ ಪ್ರೊಡ್ಯೂಸ್ ಆಗುತ್ತೆ. ಮತ್ತು ನೀರು ಗೊಬ್ಬರ ಎಲ್ಲ ಹಾಕೋದು ತೆಂಗಿನ ಮರಗಳಿಗೆ ಹೆಲ್ಪ್ ಆಗುತ್ತೆ ಗೆಳೆಯರೆ. ನೋಡಿ, ಆ ಕಡೆ ಎಲ್ಲ ದನ ಕರುಗಳಿಗೆ ಮೇವು ಹಾಕಿದ್ದೀವಿ, ಇಷ್ಟು ಮಾತ್ರ ಅವರೇ ಹಾಕಿದ್ದೀವಿ. ಇದನ್ನು ವ್ಯಾಪಾರಕ್ಕೂ ಬಳಸ್ತೀವಿ, ಮನೆಗೆ ಸೆಲ್ಫ್ ಯೂಸಿಗೂ ಬಳಸ್ತೀವಿ. ಅಲ್ಲೊಂದು ಮಾವಿದೆ, ಅದು ಹೋದ ವರ್ಷ ಮಳೆಗಾಲದಲ್ಲಿ ಸಿಡ್ಲೊಡ್ದು ಹೋಗ್ಬಿಡ್ತು. ಅದಕ್ಕೆ ಹೊಸ್ದಾಗಿ ಇಟ್ಟಿದ್ದೀವಿ ತೆಂಗು. ನಮ್ಮದು ತುಮಕೂರು ಆಗಿರೋದ್ರಿಂದ ತೆಂಗು ಮೇಜರ್ ಕೃಷಿ. ನಮಗೆ ತೆಂಗಲ್ಲೇ ಜೀವನ. ಆದರೆ ಹೋದ ವರ್ಷ ಅಂತ ಏನಲ್ಲ, 2 ವರ್ಷದಿಂದಲೂ ತೆಂಗಿಗೆ ರೇಟೇ ಇಲ್ಲ. ಕೊಬ್ಬರಿ ಬರೀ 8,000 10,000 ಇಷ್ಟರಲ್ಲೇ ಇತ್ತು. ಈ ವರ್ಷ ಕಾಯಿ ಇಲ್ಲ. ಹೋದ ವರ್ಷ ಬಿಸಿಲಿಗೆ ಮರ ಎಲ್ಲ ಒಣಗೋಗಂಗಾಗ್ಬಿಟ್ಟಿದ್ವು. ಆದ್ದರಿಂದ 18,000 ತೆಂಗಿಗೆ ರೇಟ್ ಮಾಡಿದ್ದಾರೆ. ಆದರೆ ಕೊಬ್ಬರಿ ಅನ್ನೋದು ಯಾರ ಮನೆಯಲ್ಲೂ ಇಲ್ಲ. ಇದು ಹಿಂಗೆ ಇದ್ದು ಒಳ್ಳೆ ರೇಟ್ ಸಿಕ್ಕಿದೆ ರೈತರಿಗೆ ಒಂದು ಸ್ವಲ್ಪ ಬೆನಿಫಿಟ್ ಆಗೋದು. ಏನು ಮಾಡೋಂಗಿಲ್ಲ ಗೆಳೆಯರೆ, ರೈತನ ಜೀವನ ತುಂಬ ಕಷ್ಟ. ಮತ್ತು ಇದು ನೋಡಿ, ಇದು ನಮ್ಮದು ಹೊಸದಾಗಿ ಕಟ್ಟಿರೋ ಅಂಥ ತೋಟ. ಹೊಸದಾಗಿ ಅಂದರೆ ಇವಾಗಲ್ಲ, ತೆಂಗಿಟ್ಟು ಆಲ್ಮೋಸ್ಟ್ 8 ಇಯರ್ಸ್ ಆಗಿದೆ. ಬಟ್ ಅಡಿಕೆ ಇನ್ನು ಇಟ್ಟು ಒಂದು 2.5 ಇಯರ್ಸ್ ಆಗಿರ್ಬೋದು ಅಷ್ಟೆ. ಇದು ಹೊಸ ತೋಟ. ಇದಕ್ಕೆ ಡ್ರಿಪ್ ಸಿಸ್ಟಮ್ಮು, ನೀರು ಎಲ್ಲ ಚೆನ್ನಾಗಿದೆ. ಆದ್ದರಿಂದ ಪರವಾಗಿಲ್ಲ, ಫಲ ಇದೆ. ನೋಡಿ, ಇಲ್ಲಿದೆ ಡ್ರಿಪ್ ಸಿಸ್ಟಮ್ಮು. ಇದನ್ನು ನೆಲದಲ್ಲಿ ಉಣಿಸಿರೋದು. ಹಂಗಾಗಿ ನಮಗೆ ಉಳುಮೆ ಮಾಡಿಸುವಾಗ ಸುತ್ತೋಂಥ ಸ್ಥಿತಿ ಏನು ಬರೋದಿಲ್ಲ. ನಾವು ಆದಷ್ಟು ತೆಂಗಿನ ಮರದ ತ್ಯಾಜ್ಯನ ಅಲ್ಲೇ ಬಿಡಬೇಕು ಗೆಳೆಯರೆ. ಅದು ಅಲ್ಲೇ ಕೊಳೆತು ಅಲ್ಲೇ ಗೊಬ್ಬರ ಆಗ್ಬೇಕು ಅದು. ನೋಡಿ, ಇದು ಅಡಿಕೆ. ಒಂದು ತೆಂಗಿಗೂ ಇನ್ನೊಂದು ತೆಂಗಿಗೂ ಇದರಲ್ಲಿ 25 ಅಡಿ ಗ್ಯಾಪ್ ಇದೆ ಅಷ್ಟೇ. 2 ತೆಂಗಿನ ಮಧ್ಯೆ ಒಂದೇ ಅಡಿಕೆ ಇಟ್ಟಿದ್ದೀವಿ. ಏಕೆಂದರೆ ತೆಂಗು ಇನ್ನೂ ಚಿಕ್ಕದು, ಅಡಿಕೆನೂ ಇನ್ನೂ ಚಿಕ್ಕದು. ಸುಮ್ಮನೆ ಸೋಲೆ ಆದರೆ ಈಲ್ಡ್ ಕಮ್ಮಿ ಆಗುತ್ತೆ. ಅದರಿಂದ 2 ತೆಂಗಿನ ಮಧ್ಯ ಒಂದೇ ಅಡಿಕೆ ಇಟ್ಟಿದ್ದೀವಿ. ನೋಡಿ, ಇಲ್ಲಿ 2.5 ವರ್ಷದ ಅಡಿಕೆ ಇದು. ಇದಕ್ಕೂ ಅಷ್ಟೇ ಡ್ರಿಪ್ ಸಿಸ್ಟಮು. ಮೊದಲು ಮಿನಿ ಡ್ರಿಪ್ ಮಾಡಿದ್ವು, ಇವಾಗ ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ನೋಡಿ, ಇದು ಸ್ಪ್ರಿಂಕ್ಲರ್. ಇದು ಶುಂಠಿಗೆ ಎಲ್ಲ ಹಾಕ್ತಾರಲ್ಲ ಆ ಥರ. ಇದರಿಂದ ಏನು ಅಂದರೆ, ಇದು ಸುತ್ತ ಹೊಡೆಯೋದ್ರಿಂದ ತೇವಾಂಶನ ಕಾಪಾಡುತ್ತೆ. ನೋಡಿ, ಅಡಿಕೆ ಗಿಡ ಹೆಂಗಿದೆ. ಈ ಥರ ಕಿರ್ಗಣ್ಣಿಗೆ ಬೀಳಬೇಕು ಅಡಿಕೆ ಗಿಡ. ಯಾವತ್ತಿದ್ರು ಕಿರ್ಗಣ್ಣಿಗೆ ಬಿದ್ದಷ್ಟು ಅಡಿಕೆ ಬೇಗ ಮೇಲ್ಕ್ಕೆ ಹೋಗಲ್ಲ, ಫಲ ಚೆನ್ನಾಗಿ ಸಿಗುತ್ತೆ. ಕೆಂಗಣ್ಣಿಗೆ ಬಿದ್ದರೆ ಸುಮ್ಮನೆ ಬೆಳೆಯುತ್ತೆ ಅಷ್ಟೇ. ಅದು ನೋಡ್ತಾ ಇರ್ಬೋದು.
ಮತ್ತು ಇದರಲ್ಲಿ ನಾವು ರೀಸೆಂಟಾಗಿ ಸೌತೆ ಮಾಡಿದ್ದು. ಈ ಗೌರಿ ಹಬ್ಬದ ಟೈಮಲ್ಲಿ ಡಾಬಾಗಳಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ಲ ಸೌತೆ, ಅದು ಆಲ್ಮೋಸ್ಟ್ ಮುಗಿದಿದೆ. ಗೌರಿ ಅದು ಮುಗಿದ್ಮೇಲೆ ಇನ್ನು ಇದನ್ನೆಲ್ಲ ವೇಸ್ಟ್ನ ತೆಗೆದಿಲ್ಲ ನಾವು. ಇದನ್ನೆಲ್ಲ ತೆಗೆದು ಇಲ್ಲೇ ಬಿಡ್ತೀವಿ. ಇಲ್ಲಿ ಕಾಂಗ್ರೆಸ್ ಇದೆ, ಎಲ್ಲ ಇದೆ. ಈ ತ್ಯಾಜ್ಯನೆಲ್ಲ ಇಲ್ಲೇ ಬಿಟ್ಟು ಕೊಳಿಸ್ತೀವಿ. 6 ತಿಂಗಳು ಕೊಳಿಸಿದ್ದಾದಮೇಲೆ ರೋಟೋವೇಟರ್ ಹೊಡಿಸ್ತೀವಿ. ನೋಡಿ, ಈ ತೆಂಗಲ್ಲಿ ಬಿಸಿಲಿಗೆ ಫಲನೇ ಇಲ್ಲ. ನಾವು ಏನು ಬಿಟ್ಟರು ಮಳೆ, ಪ್ರಕೃತಿ ಹೆಂಗಿರಿದ್ರೆ ಹಂಗೆ ಮರ ಗಿಡ ಇರ್ತವೆ. ಪ್ರಕೃತಿ ಮುಂದೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಈ ಕಾಂಗ್ರೆಸ್ ಎಲ್ಲ ಇಷ್ಟಿಷ್ಟುದ್ದ ಬೆಳೆದಿದೆ. ನೋಡಿ, ನನಗೆ ಕಾಲಿಗೆ ಎಷ್ಟು ಬರ್ತಿದೆ. ಎಲ್ಲ ಇರಬೇಕು. ತ್ಯಾಜ್ಯ ಇದ್ದಷ್ಟು ಭೂಮಿನಲ್ಲಿ ಫಲವತ್ತತೆ ಇರುತ್ತೆ, ತೇವಾಂಶನ ಹಿಡಿದಿಡೋ ಅಷ್ಟು ಶಕ್ತಿ ಇರುತ್ತೆ. ನೋಡಿ, ಈ ತೆಂಗಲ್ಲಿ ಚೆನ್ನಾಗಿದೆ ಫಲ. ಇದು ಅಡಿಕೆ. ಈ ಅಡಿಕೆ ಇನ್ನೂ ಬೆಳೆದಿಲ್ಲ ಅಷ್ಟು, ಆದರೂ ಕೆಂಗಣ್ಣಿಗೆ ಬಿದ್ದಿದೆ. ನೋಡಿ, ಕೆಂಗಣ್ಣು ಬಿದ್ದಿದೆ. ನೋಡಿ, ಮೊದಲು ಈ ಥರ ಡ್ರಿಪ್ ಸಿಸ್ಟಮ್ ಇತ್ತು, ಇದರಲ್ಲಿ ನೀರು ಹೋಗ್ತಾಯಿತ್ತು. ಇವಾಗ ಚೇಂಜ್ ಮಾಡಿದ್ದೀವಿ, ಸ್ಪ್ರಿಂಕ್ಲರ್ ಹಾಕಿದ್ದೀವಿ. ಮತ್ತು ಸುತ್ತ ತೇಗ ಇಟ್ಟಿದ್ದೀವಿ ನಾವು. ನೋಡ್ತಾ ಇರ್ಬೋದು ನೀವು, ಬದುಗಳಲ್ಲಿ ತೇಗ ಹಾಕಿದ್ದೀವಿ. ಮತ್ತು ಯಾಬೇವು, ಹೆಬ್ಬೇವು ಅಂತ ಕರೀತಾರಲ್ಲ, ಅದು ಸಹ ಇದೆ. ಇದನ್ನು ಏನಂದರೆ ಬದಿನಲ್ಲಿ ಹಾಕಿದ್ದೀವಿ ಅಷ್ಟೇ, ಸುಮ್ಮನೆ ಗಾಳಿಯಿಂದ ಪ್ರೊಟೆಕ್ಷನ್ನಿಗೆ, ಕಾಡು ಮರದ ಥರ ಇರಲಿ ಅಂತ. ತೇಗ ಮುಂದೆ ಬೆಳೆದ ಮೇಲೆ ಒಳ್ಳೆ ರೇಟ್ ಇದೆ. ಹೆಬ್ಬೇವುದು ಏನು ಯೂಸ್ ಅಂತ ನನಗಿನ್ನೂ ಗೊತ್ತಿಲ್ಲ. ಬಟ್ ಅರಣ್ಯ ಇಲಾಖೆಯಲ್ಲಿ ಕೊಟ್ಟರು ಅಂತೇಳಿ ತಂದು ಇಟ್ಟಿದ್ದೀವಿ ಅಷ್ಟೇ. ಇಲ್ಲೆಲ್ಲ ಗುಂಡಿಗಳಿದ್ವು, ಮಳೆಗಾಲದಲ್ಲಿ ಫುಲ್ ತುಂಬಿಟ್ಟಿದ್ವು. ಇವಾಗ ಇಲ್ಲ, ನೀರು ಕಮ್ಮಿ, ಮಳೆ ಕಮ್ಮಿ ಆಗಿರೋದ್ರಿಂದ ಏನೂ ಇಲ್ಲ ನೀರು ಸದ್ಯ. ಇಲ್ಲೆಲ್ಲ ತ್ಯಾಜ್ಯನ ಹಾಕ್ಬಿಡ್ತೀವಿ ನಾವು. ಹಾಕಿ ಕೊಳಿಸಿ ಮತ್ತೆ ಅದನ್ನು ಗೊಬ್ಬರ ಮಾಡಿ ಈ ಕಡೆ ಹಾಕ್ತೀವಿ. ಹಂಗೆ ಈ ಗುಂಡಿಗಳಲ್ಲಿ ಬಾಳೆ ಇಟ್ಟಿದ್ದೀವಿ. ಇದು ಸೆಲ್ಫ್ ಪರ್ಪಸ್ಗೆ, ಮನೆಗೆ ಅಂತ ಹಾಕಿದ್ದೀವಿ. ಬಾಳೆ ಎಲೆ ಏನಕ್ಕಾದ್ರೂ ಬೇಕಾಗುತ್ತಲ್ಲ, ಹಂಗಾಗಿ 1-2 ಗೊನೆ ಸಿಕ್ತುತ್ತೆ. ಬೇಕಾದರೆ ಮನೆಗೆ ಯೂಸ್ ಮಾಡ್ಕೊತೀವಿ, ಇಲ್ಲ ಇಲ್ಲೇ ಮಾರ್ಕೆಟ್ ಹತ್ರ ಇದೆ, ಮಾರ್ಕೆಟ್ಗೆ ಹಾಕ್ಬಿಡ್ತೀವಿ. ನೋಡಿ, ಏನೂ ಇಲ್ಲ ಈ ಮರದಲ್ಲಿ ಈ ವರ್ಷ. ಮ್ಯಾಕ್ಸಿಮಮ್ 20-30 ಕಾಯಿ ಸಿಗ್ಬೋದು ಈ ವರ್ಷ ಅಷ್ಟೇ. ನೋಡಿ, ಬಿಸಿಲು ಎಲ್ಲ ಅಷ್ಟು ಚೇಂಜ್ ಮಾಡಿಬಿಟ್ಟಿದೆ. ತುಂಬ ಕೆಲಸ ಇದೆ ಗೆಳೆಯ. ಇನ್ನು ಈ ಗುಜ್ಜೆಲ್ಲ ತೆಗಿಬೇಕು, ತಂತಿ ಸುತ್ತಬೇಕು. ನೋಡಿ, ಈ ಮರದಲ್ಲಿ ಕಾಯಿ ಚೆನ್ನಾಗಿರ್ತವೆ. ಇದು ನೋಡಿ ಎಷ್ಟು ಕಿರ್ಗಣ್ಣಿಗೆ ಬಿದ್ದಿದೆ. ನೋಡಿ, ಇದು ಮರ ಕೆಂಗಣ್ಣಿಗೆ ಬಿದ್ದಿಲ್ಲ, ಕಿರ್ಗಣ್ಣಿಗೆ ಬಿದ್ದಿದೆ. ನೋಡಿ, ಕಾಯಿ, ಎಳ್ನೀರು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಈ ಬಾಳೆನಲ್ಲಿ ಏನು ಯೂಸ್ ಅಂದರೆ, ಇದರಲ್ಲಿ ತ್ಯಾಜ್ಯನೂ ಪ್ರೊಡ್ಯೂಸ್ ಆಗುತ್ತೆ, ಎಲೆ, ಕಂದು ಎಲ್ಲ ಯೂಸ್ ಇದೆ ಬಾಳೆನಲ್ಲೂ. ಬಾಳೆ ಎಲೆನ ಈ ಫಂಕ್ಷನ್ಗಳಿಗೆ ಎಲೆಗೆ ಕೊಟ್ಬಿಡ್ತಾರೆ. ಅಂದರೆ ನಾವು ಕೊಡಲ್ಲ, ಹೇಳಿದ್ದು. ಜಾಸ್ತಿ ಬೆಳೆಯೋರೆಲ್ಲ ₹1, ₹2 ಹಂಗೆ ಎಲೆನ ಮಾರಾಟ ಮಾಡ್ತಾರೆ. ನಾವು ಸುಮ್ಮನೆ ಹಾಕಿದ್ದೀವಿ ಇರಲಿ ಅಂತ. ಮತ್ತು ಈ ಸೌತೆನಲ್ಲಿ ನಮಗೆ ಈ ಸತಿ ಲಾಸ್ ಆಗ್ಬಿಡ್ತು. ಏಕೆಂದರೆ ಬೀಜನ ಸರಿಯಾದಾಗ ಕೊಡಲಿಲ್ಲ. ಹಂಗಾಗ್ಬಿಟ್ಟು ಗಿಡ ಚೆನ್ನಾಗಿ ಬಂತು, ಬಟ್ ಈಲ್ಡ್ ಬರಲಿಲ್ಲ. ಹಂಗಾಗಿ ಸೌತೆ ಸ್ವಲ್ಪ ಲಾಸ್ ಆಯಿತು. ಅಂದರೆ ನಾವು ಇನ್ವೆಸ್ಟ್ ಮಾಡಿದ್ರದ್ದು ಎತ್ಕೊಂಡಿದ್ದೀವಿ, ಆದರೆ ನಾವು ಅಂದ್ಕೊಂಡಷ್ಟು ಈಲ್ಡ್ ಸಿಗಲಿಲ್ಲ. ನೋಡಿ, ಎಲ್ಲ ಈ ಥರ ಇದೆಯಲ್ಲ, ಈ ಥರ ಎಲ್ಲ ಇಷ್ಟಿಷ್ಟೇ ಆಗಿಬಿಡ್ತು ಗಿಡ. ಸೌತೆ ದಪ್ಪ ಬರಲಿಲ್ಲ. ಜನ ಯಾರೂ ತಗೊಳಲ್ಲ ಇದನ್ನ, ಚೆನ್ನಾಗಿಲ್ಲ ಅಂತ. ಹಂಗಾಗಿ ನಮಗೆ ಸೌತೆ ಲಾಸ್ ಆಯ್ತು ಈ ಸತಿ. ನೋಡಿ, ಮತ್ತು ಅಡಿಕೆಗೆ ಈ ಥರ ಕೆಂಪು ಮಣ್ಣು ಹಾಕಿದ್ದೀವಿ. ಇದು ಗುಡ್ಡದಲ್ಲಿ ಸಿಗುತ್ತೆ ಮಣ್ಣು. 2 ವರ್ಷದಿಂದ ಗೊಬ್ಬರನೇ ಹಾಕಿರಲಿಲ್ಲ ಇಟ್ಟಾಗಿಂದ. ಆದ್ದರಿಂದ ಈ ವರ್ಷ 1 ಬಾಣಲಿ ಗೊಬ್ಬರ, 1 ಬಾಣಲಿ ಮಣ್ಣನ್ನು ಬುಡದ ಸುತ್ತ ಹಾಕಿದ್ದೀವಿ. ಮತ್ತಿನ್ನು 2 ವರ್ಷ ಗೊಬ್ಬರ ಹಾಕಲ್ಲ ಇದಕ್ಕೆ. ಏಕೆಂದರೆ ಬೇಗ ಮೇಲಕ್ಕೆ ಹೋಗಬಾರ್ದು, ಇದು ಕಿರ್ಗಣ್ಣಿಗೆ ಬಿದ್ದು ಬೆಳಿಬೇಕು ಅಡಿಕೆ.
ಆವಾಗ ಚೆನ್ನಾಗಿರುತ್ತೆ. ನೋಡಿ ಹೆಂಗಿದೆ. ನಮ್ಮ ಹತ್ರ ನೀರಿಗೆ ಅಷ್ಟು ಪ್ರಾಬ್ಲಮ್ ಆಗಿಲ್ಲ ಈ ವರ್ಷ ಬೇಸಿಗೆಯಲ್ಲಿ, ಆದ್ದರಿಂದ ಹಿಂಗಿದೆ ನೋಡಿ. ಈ ಬೇವು ಈ ಅಡಿಕೆಗೆ ತುಂಬ ತೊಂದರೆ ಕೊಡ್ತಾಯಿತ್ತು. ಆದ್ದರಿಂದ ನಮ್ಮ ತಂದೆಯವರು ಎಲ್ಲ ತುದಿ ಕತ್ತರಿಸಿದ್ದಾರೆ ಕುರಿ ಮೇಕೆಗೆ. ಹಂಗೆ ನೋಡಿ ಇಲ್ಲೊಂದು ಸೀಬೆ ಸಹ ಇದೆ. ಇದನ್ನೆಲ್ಲ ಬದಿನಲ್ಲಿ ಹಾಕಿದ್ದು, ತೆಂಗಿಟ್ಟಿದ್ದಾಗಲೇ ಇಟ್ಟಿದ್ವಿ ಇದನ್ನ. ಆದರೆ ಕಾರಣಾಂತರಗಳಿಂದ ಯಾಕೋ ಬೆಳೆದಿರಲಿಲ್ಲ. ಇವಾಗ ಪರವಾಗಿಲ್ಲ, ಚೆನ್ನಾಗಿ ಬೆಳೆದಿದೆ. ನೋಡ್ತಾ ಇರ್ಬೋದು, ಒಂದು ಹಣ್ಣು ಸಹ ಇದೆ, ಹಣ್ಣಾಗಿದೆ. ಇದನ್ನು ಪಕ್ಷಿಗಳಿಗೆ ತಿನ್ನಕ್ಕೆ ಬಿಟ್ಬಿಡ್ತೀವಿ ನಾವು. ನಾವೇನು ಮನೆ ಪರ್ಪಸ್ಸಿಗೆ ಯಾರಾದರೂ ಫ್ರೆಂಡ್ಸು ಯಾರಾದರೂ ಬಂದರೆ ಕಿತ್ಕೋತಾರೆ, ಮಾರಾಟ ಏನು ಮಾಡಲ್ಲ ಇದರಲ್ಲಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಸೌತೆ, ಅಲ್ಲಿ ಎಲ್ಲ ಕಿತ್ತಿದ್ದೀವಿ, ಬಟ್ ಇಲ್ಲಿ ಇನ್ನೊಂದು ಸ್ವಲ್ಪ ಬಿಟ್ಕೊಂಡಿದ್ದೀವಿ ಇರಲಿ ಅಂತ. ಇವನ್ನೆಲ್ಲ ಬೀಜಕ್ಕೆ ಬಿಟ್ಟಿದ್ದೀವಿ. ಹೋದ ವರ್ಷ ಬೀಜ ಎಫೆಕ್ಟ್ ಆಯ್ತಲ್ಲ, ನಾವೇ ಸೆಲ್ಫ್ ಬೀಜ ಮಾಡ್ಕೊಳೋಣ ಅಂತ. ಇನ್ನೂ ಸಿಗುತ್ತೆ, ಪರವಾಗಿಲ್ಲ, ಮನೆ ಪರ್ಪಸ್ಸಿಗೆ ಆಗುತ್ತೆ. ಸೌತೆ ತಿನ್ನಬೇಕು, ಒಳ್ಳೆಯದು ಜೀವನದಲ್ಲಿ ಅದು. ಹಂಗಾಗಿ ಬಿಟ್ಟಿದ್ದೀವಿ ನೋಡಿ. ಇದೆಲ್ಲ ಬೀಜಕ್ಕೆ ಬಿಟ್ಟಿದ್ದೀವಿ. ಇದರಿಂದ ನಾವೇ ಬೀಜ ಮಾಡ್ಕೋತೀವಿ ಮುಂದೆ ವರ್ಷ ಹಾಕೋಕ್ಕೆ. ಮತ್ತು ಈ ವೇಸ್ಟ್ನೆಲ್ಲ ಬಳ್ಳಿ ಇದನ್ನೆಲ್ಲ ಇಲ್ಲೇ ಬಿಡ್ತೀವಿ. ಇಲ್ಲೇ ಬಿಟ್ಟು ಕೊಳೆಸೋದ್ರಿಂದ ಗೊಬ್ಬರ ಜಾಸ್ತಿ ಆಗುತ್ತೆ ನೋಡಿ. ಇಲ್ಲಿ ನಾವು ಅಡಿಕೆ ಇಟ್ಟಿಲ್ಲ, ಏಕೆಂದರೆ ನೋಡಿ ಇಲ್ಲಿ ಲೈನ್ ಹೋಗಿದೆ ನಮ್ಮದು, ಕರೆಂಟ್ ಲೈನು. ನಮ್ಮದೇ ಸ್ವಂತ TC ಇದೆ. ಹಿಂಗೆ ಹೋಗಿರೋದ್ರಿಂದ ಅಡಿಕೆ ಗಿಡಕ್ಕೆ ತೊಂದರೆ ಆಗುತ್ತೆ ಅಂತ ಈ ಒಂದು ಲೈನ್ ಮಾತ್ರ ನಾವು ಅಡಿಕೆ ಇಟ್ಟಿಲ್ಲ. ನಮಗೆ ಮೊದಲು ಗೊತ್ತಿರಲಿಲ್ಲ ಹಿಂಗೆ ಅಡಿಕೆ ಎಲ್ಲ ಇಡ್ತೀವಿ ಅಂತ. ಹಂಗಾಗಿ ತೋಟದ ಮಧ್ಯೆ ಲೈನು ಎಳೆಸ್ಬಿಟ್ವಿ. ಆದರೆ ಒಂದು ಸಲ ಮಾಡಿದ ಮೇಲೆ ಕರೆಂಟಿನ ಕೆಲಸನ ಮತ್ತೆ ಚೇಂಜ್ ಮಾಡ್ಸೋಕ್ಕೆ ಕಷ್ಟ, ಹಂಗಾಗಿ ಬಿಟ್ಟಿದ್ದೀವಿ ನೋಡಿ. ನಮ್ಮ ಇಡೀ ತೋಟದಲ್ಲಿ ಇದೇ ಮೊದಲನೇ ತೆಂಗಿನ ಮರ. ಅಂದರೆ 60 ಗಿಡ ತೆಂಗು ಇಟ್ಟಿದ್ವಿ. 60 ಗಿಡದಲ್ಲಿ ಇದೇ ಮೊದಲು ತೆಂಗಿನ ಗಿಡ ಫಸ್ಟು ಫಲ ಕೊಟ್ಟಿದ್ದು. ಇದರಲ್ಲೇ ನಾನು ಯಥೇಚ್ಛವಾಗಿ ಎಳ್ನೀರನ್ನ ಕುಡಿದಿರೋದು. ಒಳ್ಳೆ ನೀರು ಇರುತ್ತೆ ಇದರಲ್ಲಿ, ಟೇಸ್ಟ್ ಇರುತ್ತೆ ಚೆನ್ನಾಗಿ. ಮತ್ತು ನೋಡಿ ಅಡಿಕೆ ಟೋಟಲ್ ಇದರಲ್ಲಿ 60 ತೆಂಗು, 100 ಅಡಿಕೆ ಇಟ್ಟಿದ್ದೀವಿ. ಅಡಿಕೆನ ನಾವು 2 ತೆಂಗಿನ ಮಧ್ಯ ಒಂದೇ ಇಟ್ಟಿದ್ದೀವಿ ಇಲ್ಲಿ, ಏಕೆಂದರೆ ಸೋಲೆ ಆಗಬಾರ್ದು ಅಂತ ನೋಡಿ. ಅಡಿಕೆನೂ ಚೆನ್ನಾಗಿದೆ. ಇನ್ನು ಯಾವಾಗ ಇದರಲ್ಲಿ ಫಲ ತೆಗಿತೀವಿ ಅಂತ ಗೊತ್ತಿಲ್ಲ, ನೋಡಬೇಕು. ಇದರಲ್ಲಿ ನಾವು 2 ಥರ ಅಡಿಕೆ ಇಟ್ಟಿದ್ದೀವಿ. ಅಂದರೆ 2 ಕಡೆ ಬೀಜ, ಒಂದು ಅರಸೀಕೆರೆಯಿಂದ ತಂದಿದ್ದು, ಒಂದು ತುಮಕೂರಿಂದ ತಂದಿದ್ದು. ಓಕೆ, ಇದು ನನ್ನ ಮೊದಲನೇ ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.